ಆವಿಷ್ಕಾರ್ ಯೂಟ್ಯೂಬ್ ಚಾನಲ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾಗಳ ಮುಂದುವರಿದ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ರಾಷ್ಟ್ರ ಪ್ರಶಸ್ತಿಗಳನ್ನು ಗೆದ್ದಿರುವ ನಮ್ಮ ಸ್ಯಾಂಡಲ್ವುಡ್ನ ಹಲವು ಸಿನಿಮಾಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಳೆಯ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ಅದರ ಮುಂದಿನ ಸಿನಿಮಾಗಳ ಬಗ್ಗೆ ಈಗ ತಿಳಿಯೋಣ. ಈ ಲಿಸ್ಟಿನ ಮೊದಲನೇ ಸಿನಿಮಾ ಹರಕೆಯ ಕುರಿ. ಇದು 1992ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ನಟಿಯಾಗಿ ಗೀತಾ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು KSL ಸ್ವಾಮಿ ಅವರು ಮಾಡಿರುತ್ತಾರೆ. ಇದರ ಸಹ ಕಲಾವಿದರಾಗಿ ಪ್ರಕಾಶ್ ರೈ, HG ದತ್ತಾತ್ರೇಯ ಹಾಗೂ ಗಂಗಾಧರ್ ಮುಂತಾದವರು ನಟಿಸಿದ್ದಾರೆ. ಚಿನ್ನಾರಿ ಮುತ್ತ. ಇದು 1993ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿ ಮಾಸ್ಟರ್ ವಿಜಯ ರಾಘವೇಂದ್ರ ಅವರು ನಟಿಸಿದ್ದಾರೆ. ಇದನ್ನು TS ನಾಗಾಭರಣ ಅವರು ನಿರ್ದೇಶನ ಮಾಡಿರುತ್ತಾರೆ. ಇದರಲ್ಲಿ ಸಹ ಕಲಾವಿದರಾಗಿ HG ದತ್ತಾತ್ರೇಯ, ಅವಿನಾಶ್, ಕೃಷ್ಣೇಗೌಡ, ಜಯರಾಮ್ ಮುಂತಾದವರು ನಟಿಸಿದ್ದಾರೆ. ಕೊಟ್ರೇಶಿ ಕನಸು. ಇದು 1994ರಲ್ಲಿ ರಿಲೀಸ್ ಆದ ಸಿನಿಮಾ. ಇದರಲ್ಲಿ ವಿಜಯ ರಾಘವೇಂದ್ರ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ನಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿರುತ್ತಾರೆ. ಇದರ ಸಹ ಕಲಾವಿದರಾಗಿ ದತ್ತಾತ್ರೇಯ, B. ಜಯಶ್ರೀ, ಪ್ರಮೀಳಾ ಜೋಶಿ, ಸುಂದರ್ ರಾಜ್ ಮುಂತಾದವರು ನಟಿಸಿದ್ದಾರೆ. ಕ್ರೌರ್ಯ. ಇದು 1996ರಲ್ಲಿ ರಿಲೀಸ್ ಆಗಿದೆ. ಇದರ ನಟಿ ರೇಣುಕಮ್ಮ ಮುರುಗೌಡು. ಇದರ ನಿರ್ದೇಶನವನ್ನು ಗಿರೀಶ್ ಕಾಸರವಳ್ಳಿಯವರು ಮಾಡಿರುತ್ತಾರೆ. ಇದರ ಸಹ ಕಲಾವಿದರಾಗಿ ಗಿರೀಶ್ ಕಾಸರವಳ್ಳಿ, ವಿಶ್ವಾಸ್, HG ದತ್ತಾತ್ರೇಯ, TV ಗುರುಮೂರ್ತಿ ಮುಂತಾದವರು ನಟಿಸಿದ್ದಾರೆ. ಅಮೇರಿಕಾ. ಇದು 1997ರಲ್ಲಿ ರಿಲೀಸ್ ಆಗಿದೆ. ಇದರ ನಿರ್ದೇಶನವನ್ನು ನಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿರುತ್ತಾರೆ. ಇದರಲ್ಲಿ ನಮ್ಮ ಹೆಮ್ಮೆಯ ರಮೇಶ್ ಅರವಿಂದ್ ಅವರು, ಅಕ್ಷಯ ಆನಂದ್ ಹಾಗೂ ಹೇಮಾ ಪಂಚಮುಖಿ ಅವರು ನಟಿಸಿದ್ದಾರೆ. ಇದರ ಸಹ ಕಲಾವಿದರಲ್ಲಿ HG ದತ್ತಾತ್ರೇಯ, ವೈಶಾಲಿ ಕಾಸರವಳ್ಳಿ, ಅನ್ನಪೂರ್ಣ, ಮುತ್ತುರಾಜ್ ಮುಂತಾದವರು ನಿರ್ವಹಿಸಿದ್ದಾರೆ. ಮುಂಗಾರಿನ ಮಿಂಚು. ಇದು 1997ರಲ್ಲಿ ರಿಲೀಸ್ ಆಗಿದೆ. ಇದರಲ್ಲಿಯೂ ಕೂಡ ರಮೇಶ್ ಅರವಿಂದ್ ಅವರು ನಟಿಸಿದ್ದಾರೆ. ನಟಿಯಾಗಿ ಸುಮನಾ ನಾಗರ್ಕರ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ರಮೇಶ್ ಸಿಂಗ್ ಬಾಬು ಅವರು ಮಾಡಿರುತ್ತಾರೆ. ಹಾಗೂ ಸಹ ಕಲಾವಿದರಲ್ಲಿ ಶಿಲ್ಪಾ, ಲೋಕೇಶ್, ಶ್ರೀನಿವಾಸ್ ಮೂರ್ತಿ ಮುಂತಾದವರು ನಟಿಸಿದ್ದಾರೆ. ಹೂಮಳೆ. ಇದು 1998ರಲ್ಲಿ ರಿಲೀಸ್ ಆದ ಸಿನಿಮಾ. ಇದರಲ್ಲಿಯೂ ರಮೇಶ್ ಅರವಿಂದ್ ಅವರು ನಟಿಸಿದ್ದಾರೆ. ನಟಿಯಾಗಿ ಸುಮನಾ ನಾಗರ್ಕರ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಸಹ ಕಲಾವಿದರ ಲಿಸ್ಟಿನಲ್ಲಿ ವಿನಯ್ ಪ್ರಸಾದ್, BV ರಾಧಾ, ವಾಣಿಶ್ರೀ ಮುಂತಾದವರು ನಟಿಸಿದ್ದಾರೆ. ಕಾನೂರು ಹೆಗ್ಗಡತಿ. ಇದು 1999ರಲ್ಲಿ ರಿಲೀಸ್ ಆದ ಸಿನಿಮಾ. ಇದರ ನಟನಾಗಿ ಗಿರೀಶ್ ಕಾರ್ನಾಡ್ ಅವರು ನಟಿಸಿದ್ದಾರೆ. ನಟಿಯಾಗಿ ತಾರಾರವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು ಕೂಡ ಗಿರೀಶ್ ಕಾರ್ನಾಡ್ ಅವರೇ ಮಾಡಿರುತ್ತಾರೆ. ಇದರ ಕಲಾವಿದರಾಗಿ ಸುಚೇಂದ್ರ ಪ್ರಸಾದ್, ಪ್ರಕಾಶ್ ಬೆಳವಾಡಿ, ಹರೀಶ್ ರಾಜ್, GK ಗೋವಿಂದ ಮುಂತಾದವರು ಮಾಡಿದ್ದಾರೆ. ಮತದಾನ. ಇದು 2001ರಲ್ಲಿ ರಿಲೀಸ್ ಆದ ಸಿನಿಮಾ. ಇದರಲ್ಲಿ ನಟನಾಗಿ ಅನಂತ್ನಾಗ್ ಅವರು ನಟಿಸಿದ್ದಾರೆ ಹಾಗೂ ನಟಿಯಾಗಿ ತಾರಾರ್ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು TN ಸೀತಾರಾಮರವರು ಮಾಡಿರುತ್ತಾರೆ. ಕಲಾವಿದರಾಗಿ ದೇವರಾಜ್ ಅವರು, ತಾರಾ, ಹೇಮಂತ್, ವಸಿಷ್ಠ, ಅವಿನಾಶ್ ಮುಂತಾದವರು ನಟಿಸಿದ್ದಾರೆ. ಈ ಲಿಸ್ಟಿನ ಕೊನೆಯ ಸಿನಿಮಾ ಅತಿಥಿ. ಇದು 2002ರಲ್ಲಿ ರಿಲೀಸ್ ಆಗಿದೆ. ಇದರ ನಟನಾಗಿ ಪ್ರಕಾಶ್ ರೈ ಅವರು ನಟಿಸಿದ್ದಾರೆ ಹಾಗೂ ನಟಿಯಾಗಿ ಬೇಬಿ ರಕ್ಷಾ ಅವರು ನಟಿಸಿದ್ದಾರೆ. ಇದರ ನಿರ್ದೇಶನವನ್ನು
ಪಿ ಶೇಷಾದ್ರಿ ಅವರು ಮಾಡಿರುತ್ತಾರೆ. ಕಲಾವಿದರಾಗಿ H.G. ದತ್ತಾತ್ರೇಯ, ಲಕ್ಷ್ಮೀ ಚಂದ್ರಶೇಖರ್, ರಮೇಶ್ ಪಂಡಿತ್, ಶಶಿಕುಮಾರ್ ಮುಂತಾದವರು ನಟಿಸಿದ್ದಾರೆ. ಈ ಟಾಪ್ 10ರಲ್ಲಿ ಸಹ ಕಲಾವಿದರ ಲಿಸ್ಟಿನಲ್ಲಿ H.G. ದತ್ತಾತ್ರೇಯ ಅವರು ತುಂಬಾ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವುದನ್ನು ನೋಡಿರುತ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲ ಸಿನಿಮಾಗಳಲ್ಲಿ ನಿಮ್ಮಿಷ್ಟವಾದ ಸಿನಿಮಾವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸಿನಿಮಾಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.